ಇವ್ರಿಗೆ. ಇವ್ರ ಹತ್ರಲ್ಲ ಎಷ್ಟು ವಯಸ್ಸು ಇರ್ಬೋದು ಇವರಿಗೆ? ಹಾಯ್, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಎಲ್ಲ ದೊಡ್ಡ ಮಂದಿ, ಏನೇನು ಸಮಾಚಾರ? ನಾವು ನೋಡ್ರಿ ಇವತ್ತು ನಮ್ಮ ಮಾವನವ್ರು ಹೊಲಕ್ಕೆ ಬಂದೀನಿ. ಯಾಕಂದ್ರೆ ವಿದೇಶದಿಂದ ನಮ್ಮ ಮಾವನವ್ರು ಬರ್ತಿದಾರಂತ. ಆಯ್ತು, ಆಮೇಲೆ ಅದಕ್ಕೆ ಅವ್ರಿಗೆ ಇವತ್ತು ನಮ್ಮ ಹಳ್ಳಿ ಸ್ವಲ್ಪ ಊಟ ಆಗಲಿ ವಾತಾವರಣ ಆಗಲಿ ಸ್ವಲ್ಪ ಅವ್ರಿಗೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಇವತ್ತಿನ ಫುಲ್ ಬ್ಲಾಗ್ ಅವ್ರ ಬಗ್ಗೆನೇ ಇರ್ತದ. ಬರ್ರಿ ನೋಡಾಮಿ ಏನೇನು ಆಗ್ತದೆ ಏನಿಲ್ಲ ನಂಗೆ ಗೊತ್ತಿಲ್ಲ. ಇವಾಗ ನಾ ತಯಾರಿ ಮಾಡ್ಕೋಬೇಕು. ನಂಗೆ ಆಲ್ರೆಡಿ ಟೈಮ್ ಭಾಳ ಆಗ್ಯದ. ಯಾಕಂದ್ರೆ ಎದ್ದು ಕೆಲವೊಂದಿಷ್ಟು ಕೆಲಸಗಳು ಮುಗಿಸಿ ಅವ್ರು ಬರ್ತಿದಾರಂದ್ರೆ ಏನ್ರಿ ನಾವು ಸ್ವಲ್ಪ ಅದು ಇದು ಕೆಲಸ ಅಂತ ಹೇಳ್ಕಿಸಂದ್ರೆ ಸೊ ಅದಕ್ಕೆ ತೋಟಕ್ಕೆ ಬಂದೀನಿ. ಯಾಕಂದ್ರೆ ಅವರು ಮಧ್ಯಾಹ್ನ ಊಟ ಇವತ್ತಿಲ್ಲೇ ತೋಟದಾಗೆ ಮಾಡಿಸ್ಬೇಕು ಅಂತೇಳಿ ವಿಚಾರ ಮಾಡಿದ್ದೀನಿ. ಆಯ್ತು, ಆಮೇಲೆ ನಮ್ಮವ್ವ ಮನೆಗೆಲ್ಲ ರೆಡಿ ಮಾಡಕತ್ತಾರ. ಅವ್ರಿಗೆ ಏನಂದ್ರೆ ಜೋಳದ ರೊಟ್ಟಿ ಮಾಡ್ಬೇಕಂತಂದಿವಿ. ಯಾಕಂದ್ರೆ ನಮ್ಮ ಕಡೆ ಈ ಸ್ಪೆಷಲ್ ಅಂದ್ರೆ ಜೋಳದ ರೊಟ್ಟಿನೇ ಎಲ್ಲ. ಸ್ವಲ್ಪ ಅವ್ರಿಗೆ ರೊಟ್ಟಿ ಅಂದ್ರೆ ತಿಂದಿರಲ್ಲ ಜಾಸ್ತಿ. ಸೊ ಅದಕ್ಕೆ ಜಾಸ್ತಿ ಜನ ಏನು ಹೊಂಟಿಲ್ಲ. ಅವ್ರು ಒಂದಿಬ್ಬರು ಮಂದಿ ಹೊಂಟ್ರ. ನಮ್ಮ ಮಾವ, ದೊಡ್ಡ ಮಾಮ, ದೊಡ್ಡ ಅತ್ತಿ ಎಲ್ಲರೂ ಹೊಂಟ್ರ ಇವತ್ತು. ಸೊ ಅದಕ್ಕೆ ನಾ ಸ್ಪೆಷಲ್ ಸ್ವಲ್ಪ ಅವ್ರಿಗೆ ಅಡುಗೆ ಮಾಡಿ ಇಲ್ಲೇ ಬಾಳೆ ಹೊಲದಾಗ ಇದೂ ನಮ್ಮ ಮಾವನವ್ರದೇ ಹೊಲ, ಬಾಳೆ ಹೊಲ. ನಾ ಇವತ್ತು ಅವ್ರಿಗೆ ಇಲ್ಲೇ ಅಂದ್ರೆ ಹೊಲ್ದಾಗ ಕೂತು ಊಟ ಮಾಡ್ರೆ ಒಂದು ಸ್ವಲ್ಪ ಬೇರೆನೇ ಇರ್ತದ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ಮೆಂಟ್ ಮಾಡಕತ್ತೀನಿ. ಹೊಲ್ದಾಗ ಅಡುಗೆ ಸ್ವಲ್ಪ ಕೆಲವೊಂದಿಷ್ಟು ಮನೆಯಾಗ ಮಾಡಕತ್ತಾರ. ಬಾಕಿದೇನದ ಇಲ್ಲಿ ಹೊಲ್ದಾಗ ರೊಟ್ಟಿ ಹೋಳ್ಗೆ ಎಲ್ಲ ಇಲ್ಲೇ ಹೊಲ್ದಾಗ ಮಾಡಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡೀನಿ. ಅದಕ್ಕೆ ತಯಾರಿ ಮಾಡತ್ತೀನಿ. ಭಾಳ ಟೈಮ್ ಆಗ್ಯದ. ಈಗ ಅವ್ರು ಆಲ್ರೆಡಿ ಗುಲ್ಬರ್ಗಾದಿಂದ ಹೊಂಟ್ರ ಅಂತ ಫೋನ್ ಮಾಡಿರಿ ನಂಗೆ ಅವಾಗೆ. ಅದಕ್ಕೆ ಸ್ವಲ್ಪ ಎಲ್ಲ ರೆಡಿ ಮಾಡಿ ನೋಡಿ ಎಲ್ಲ ಹಂಗೆ ಎಲ್ಲಿ ಬೇಕಲ್ಲಿ ಬಿದ್ದದ ಸ್ವಲ್ಪ ಇದೆಲ್ಲ ಕಿತ್ತಿ ಸ್ವಲ್ಪ ಇದು ಜಾಗ ಸ್ವಚ್ಛ ಮಾಡಿ ಅವ್ರು ಸ್ವಲ್ಪ ಬಂದಾರಂದ್ರೆ ಅವ್ರಿಗೆ ಸ್ವಲ್ಪ ನೀಟ್ನೆಸ್ ಅನಿಸ್ಬೇಕಲ್ಲ. ಸೊ ಅದಕ್ಕೆ ಇದೆಲ್ಲ ಕೆಲಸ ಕಂಪ್ಲೀಟ್ ಮಾಡಿ ಆಮೇಲೆ ಅವ್ರಿಗೆ ವೆಲ್ಕಮ್ ಮಾಡಬೇಕು. ಅದ್ರೊಳಗೆ ನಮ್ಮ ಹಳ್ಳಿ ಹೊಂಟ್ರಂದ್ರೆ ಸ್ವಲ್ಪ ಬೇಕಲ್ಲ ನಮ್ಮದು ಹಳ್ಳಿ ಕಡೆ ಹೆಂಗೆ ಏನೇನಿಲ್ಲ ಅಂತೇಳಿ ಸ್ವಲ್ಪ ನಮ್ಮ ಮಮ್ಮಿ ಕೈ ರುಚಿ ತಿನ್ನಲಿ. ಹೊರಗಿನ ದೇಶದವರು ಇಷ್ಟು ದಿನ ನನಗೆ ನಮ್ಮ ಅಪ್ಪಗೆ ಎಲ್ಲರಿಗೆ ಅಡುಗೆ ಮಾಡಿಕೊಟ್ರು. ಇವತ್ತು ಸ್ವಲ್ಪ ಅವ್ರಿಗೂ ತಿಂತಾರ ಅಂದ್ರೆ ನಮ್ಮ ಮಮ್ಮಿಗೆ ಹಚ್ಚಿಸಿಂದ್ರೆ ಅಡುಗೆ ಮಾಡಕ್ಕೆ ಹಚ್ಚೀನಿ. ಅಡುಗೆ ಟೇಸ್ಟ್ ಹೆಂಗಿರ್ತದೋ ಅವ್ರು ನನಗರೆ ಇಂಗ್ಲೀಷ್ ಬರಲ್ಲ. ಇನ್ನು ಅವ್ರಿಗೆ ನಾ ಇಂಗ್ಲೀಷ್ನಾಗ ಕೇಳೋದಾಗಲ್ಲ. ಬಟ್ ಅಡುಗೆ ರುಚಿ ಹೆಂಗಿರ್ತದೆ, ನಮ್ಮ ಹಳ್ಳಿ ವಾತಾವರಣ ಹೆಂಗಿರ್ತದೆ ಅನ್ನೋದು ಕೇಳಬೇಕು ಅನ್ನೋದು ಹೆಂಗೆ ಅನ್ನೋದು ಹಂಗಷ್ಟು ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಎಲ್ಲ ಹೆಂಗೆ ಬೇಕು ಹಂಗೆ ಎಲ್ಲ ಕಡೆ ಎಲ್ಲ ಅವ. ಸೊ ಫಸ್ಟ್ ಇದು ನೀಟಾಗಿ ಇಟ್ಕೋಬೇಕು. ಈ ಥರ ಎಲ್ಲ ಹಿಂಗೆ ಕೆಳಗೆ ಬಿದ್ದದ. ಇದೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮುಂದೆ ಅವ್ರು ಬಂದರೂ ಸ್ವಲ್ಪ ನೋಡ್ರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು. ಅಟ್ಲೀಸ್ಟ್ ಇಲ್ಲಿ ನನ್ನ ಕೈಯಾಗಿ ಇಲ್ಲಿ ಸ್ವಲ್ಪ ಇದು ಹಳ್ಳಿ ಅಂದಮೇಲೆ ಇದೆಲ್ಲ ಈ ಥರ ಎಲ್ಲ ಪಂಪ್ ಸೆಟ್ಗಳು ಇನ್ಸೆಟ್ಗಳು ಎಲ್ಲ ಇಟ್ಟಿರ್ತೀವಿ ಮಾಮೂಲಿ ಇದೆಲ್ಲ. ಸೊ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ಹೊರಗಡೆನೂ ಸ್ವಲ್ಪ ಹಾದಿ ಸ್ವಲ್ಪ ಎಲ್ಲ ಇದೆಲ್ಲ ಬೈಲ್ ಮಾಡ್ಕೋಬೇಕು. ಇದೆಲ್ಲ ಬೈಲ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಊಟ ತಯಾರಿ ಕೊಟ್ಟಿನಿ. ಏನೇನು ಮಾಡ್ಬೇಕಂತೇಳಿ ಸ್ವಲ್ಪ ಅವ್ರಿಗೆ ಇನ್ನೂ ಮತ್ತು ಎಕ್ಸ್ಟ್ರಾ ಏನೇನು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಕತ್ತೀನಿ. ಬಟ್ ನನಗೆ ಟೈಮ್ ಕಮ್ಮಿ ಇದೆ. ಅದ್ರ ಸಂಬಂಧ ನನ್ನ ಕೈಲಿ ಎಷ್ಟು ಆಗ್ತದೆ ಅಷ್ಟು ಮಾಡ್ತೀನಿ ಅಂತೇಳಿ ನಮ್ಮ ಮಾಮ ಹೇಳೀನಿ. ಆಯಿತು, ಯಾಕೆ ಇದೆಲ್ಲ ಮಾಡ್ತಿ, ಇದೆಲ್ಲ ಬೇಡ ಅಂತಂದು ಅವರು ಅಂದಿರು. ಅಂದ್ರೂ ನನ್ನ ಮನ್ಸು ಕೇಳಿಲ್ಲ. ಯಾಕಂದ್ರೆ ಅವ್ರು ಅಲ್ಲಿಂದ ಬರ್ತಾರೆ. ಸೊ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಹಳ್ಳಿ ಕಡೆ ಹೆಂಗಿರ್ತಾವೆ ವಾತಾವರಣ, ಹಳ್ಳಿ ಇಲ್ಲಿ ಹೊಲ್ದಾಗ ಕೂತು ಊಟ ಮಾಡೋದು ಆಗಲಿ, ಅವರು ಸ್ವಲ್ಪ ತಿರುಗಾಡಿ ಅವ್ರಿಗೆ ಮನಸ್ಸಿಗೆಲ್ಲ ಹೆಂಗೆ ಅನಿಸ ಸ್ವಲ್ಪ ನಮ್ಗೆ ಗೊತ್ತಾಗಬೇಕಲ್ಲ. ಯಾಕಂದ್ರೆ ಅವ್ರಿಗೆ ನಾವು ನೋಡ್ರಿ ಒಂದು ಸ್ವಲ್ಪ ವಿಚಿತ್ರ ಕಾಣಂಗೆ ಕಾಣ್ತೀವಿ. ನಾವು ಅವ್ರಿಗೆ ನೋಡ್ರಿ ವಿಚಿತ್ರ ಕಾಣ್ತೀವಿ. ಅವ್ರು ನಮಗೆ ನೋಡ್ರಿ ಸ್ವಲ್ಪ ವಿಚಿತ್ರ ಕಾಣ್ತಾರೆ. ನೋಡಮ್ ನಮ್ಮ ಕಲ್ಚರ ನಮ್ಮ ನೇಚರ ಎಲ್ಲ ಹೆಂಗೆ ಕಾಣಿಸ್ತಾ ಹೆಂಗಿಲ್ಲ ಅನ್ನೋದು. ಅದಕ್ಕೆ ಸ್ವಲ್ಪ ಎಲ್ಲ ರೆಡಿ ಮಾಡ್ಬೇಕು ರೀ. ಸೊ ಎಲ್ಲರೂ ಇವತ್ತಿನ ವಿಡಿಯೋ ಫುಲ್ ಮಜಾ ಇರ್ತದೋ ಸಜಾ ಇರ್ತದೆ ನನಗೆ ಗೊತ್ತಿಲ್ಲ. ಇಲ್ಲಿ ತನಕ ಮಾಡೀನಿ. ನೆಕ್ಸ್ಟ್ ಏನೇನು ಆಗ್ತದೆ ಅವ್ರು ಬರೋದು ಎಲ್ಲ ನಿಮ್ಗೆ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಾಗ ಹಾಕ್ತೀನಿ. ಯಾರು ಸ್ಕಿಪ್ ಮಾಡಿದೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಸೊ ನನಗೆ ಇವಾಗ ಕೆಲಸ ಅದ, ಇದು ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅನ್ನೋದು ಹೇಳ್ತೀನಿ. ನಾನು ಏನಕ್ಕೆ ಈ ಕಾಂಗ್ರೆಸ್ ಗಿಡನ ಕಿತ್ತಾಕ್ದೆ ಅಂದರೆ, ಈ ಕಾಂಗ್ರೆಸ್ ಗಿಡ ತುಂಬ ಡೇಂಜರು. ಒಂದೇ ಒಂದು ಬೀಜ ಸಾಕು, ಇಡೀ ದೇಶನೇ ಹಾಳು ಮಾಡುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಅದಕ್ಕೆ ಇದು ಬೀಜ ಬೇರೆ ದೇಶಕ್ಕೆ ಹೋಗದೆ ಇರಲಿ ಅಂತ ಹೇಳ್ಬಿಟ್ಟು ದಾರಿ ಯುದ್ಧಕ್ಕೆ ಇರೋದೆಲ್ಲ ಕಾಂಗ್ರೆಸ್ ಹುಲ್ನ ಕಿತ್ತಾಕ್ಬಿಟ್ಟೆ. ಇಲ್ಲಿ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿಕೊಂಡೆ, ಕಸ ಗುಡಿಸ್ಬಿಟ್ಟು ಪೂರ್ತಿ ಅದೆಲ್ಲ ಆ ಕಡೆ ನೀಟಾಗಿ ಹಾಕ್ಕೊಂಡೆ. ಈ ಕಡೆ ಇರೋ ಕಾಂಗ್ರೆಸ್ ಗಿಡನೆಲ್ಲ ಕಿತ್ತಾಕ್ಬಿಟ್ಟೆ. ಕೈಯೆಲ್ಲ ಒಂಥರ ಕಹಿ ಆಗಿದೆ. ಕೈ ತೊಳ್ಕೊಬೇಕು. ಅದು ಎಷ್ಟು ತೊಳ್ಕೊಂಡ್ರು ಬೇಗ ಹೋಗಲ್ಲ. ಸೊ ಇಲ್ಲಿಂದ ಹೋದ್ಮೇಲೆ ಸ್ವಲ್ಪ
ಮಾರ್ಕೆಟ್ಗೆ ಹೋಗಿ ತರಕಾರಿ ಇದನ್ನೆಲ್ಲ ತರಬೇಕು. ಮನೇಲಿ ಹೇಳಿದ್ದಾರೆ ಸ್ವಲ್ಪ ಕುಡಿಯೋಕ್ಕೆ ನೀರು ತರಬೇಕು, ಬಾಟಲ್ಗಳು ಚಿಕ್ಕ ಚಿಕ್ಕದಾಗಿ. ಸೊ ಯಾಕಂದರೆ ನಮ್ಮ ಊರಲ್ಲಿ ನೀರೆಲ್ಲ ಫಿಲ್ಟ್ರ್ ಆಗಿರೋಲ್ಲ, ಫಿಲ್ಟ್ರ್ಗಿಂತ ಜಾಸ್ತಿನೇ. ಬಟ್ ಅವ್ರಿಗೆ ಹೆಲ್ತ್ ಇಶ್ಯೂ ಏನಾದರೂ ಆದರೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಬಾಟಲ್ ಅದು ಇದು ಏನೇನೋ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗ್ತಾ ಇದೀನಿ. ನೋಡ್ರಿ, ಇವಾಗ ಜಸ್ಟ್ ಮಾರ್ಕೆಟಿಗೆ ಹೋಗಿ ತರಕಾರಿ, ಹಾಲ ಅದು ಇದು ಅಂತ ಚಂದ ತಗೊಂಬಂದಿನಿ. ಮತ್ ತಗೊಂಬಂದು ಮತ್ತೆ ಅಲ್ಲಿ ಮನೆ ಕೊಡ್ಬೇಕು. ಅವ್ರು ಈ ಪ್ರೆಸೆಂಟ್ ಬಂದಾರಂತ ಫೋನ್ ಮಾಡಿರು. ಫೈನಲಿ ಬಂದ್ರು ನಮ್ಮ ಮಾವನವರು. ನಮ್ ದೊಡ್ಡತಿ, ನಮ್ ದೊಡ್ಡ ಮಾವರು. ಇಲ್ಲಿ ಮೊದ್ಲಿಂದನು ರೆಕಾರ್ಡ್ಸ್ ಬ್ರೇಕ್ ಮಾಡಿ ಅಭ್ಯಾಸ. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ಸ್ವಿಟ್ಜರ್ಲ್ಯಾಂಡ್ನಿಂದ ಆಗಮಿಸಿದ ನಮ್ಮ ಮಾವನವರ ಸ್ನೇಹಿತರೊಂದಿಗೆ ನಮ್ಮೂರಿನ ಮಠಕ್ಕೆ ಭೇಟಿ ನೀಡಿ ಪೂಜ್ಯ ಶ್ರೀಗಳ ಆಶೀರ್ವಚನವನ್ನು ಪಡೆದರು. Third generation, 2 generation back. For example, you see the Guru here. So after him, he comes in the third number in order. So this one was really powerful. So his grave is here. So this is his place. Oh wow! Yeah, this is his grave. Yes. That's powerful. Yes. Yeah. Talk me Yeah. through. If you want energy. Touch me, Yes. please. I'm fine. And river. Yeah. And with the blessings of him, actually my father got the job. Oh wow! Yes. You have to test. In fact, we should ring the bell first and then take bow. Oh. We'll do the opposite that. ಏನ್ ಹೇಳಿದ್ರು ಇಂಗ್ಲೀಷ್ ನಮ್ಗೆ ಗೊತ್ತಾಗ್ಲಿಲ್ಲ. This is the Is that okay? ಈಸಿ. ಮಾಮ್ಸ್ ಅದಕ್ಕೆ ಕಾಲು ಬ್ಯಾನಿ ಜರ ಈಚೆ ಕಡೆ ಕಾಲಿಗೆ ಯಾರೋ ಹೊಡೆದಾರ. He's okay. ಹಾ, ಇಟ್ಸ್ ಓಕೆ. ಜಸ್ಟ್ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ. let's go. Okay. ಇವ್ರಿಗೆ ಅನಿಮಲ್ಸ್ ಅಂದ್ರೆ ಭಾಳ ಇಷ್ಟ. Got my fix. ಇಲ್ಲಿ ದರ್ಶನ ಆದ್ಮೇಲೆ ನಮ್ಮೂರ ಶಾಲೆಗೆ ಒಂದ್ಸತಿ ವಿಸಿಟ್ ಕೊಡ್ತೀನಿ ಅಂತಂದೆ. ನಮ್ಮೂರ ಹೈಸ್ಕೂಲಿಗೆ ಯೋಗ ಕ್ಲಾಸ್ ಟೀಚರ್ ಅಂತ ಹೇಳಿಲ್ಲ, ನಮ್ಮ ಅಮ್ಮ ಕರ್ಕೊಂಡ್ಬಂದಿನಿ ಹೈಸ್ಕೂಲ್ಗೆ. ಇಲ್ಲದ ಇಡೀ ಪ್ರಪಂಚಕ್ಕೆ ಯೋಗ ಕೊಟ್ಟಿದ್ದು ಭಾರತ. ಇಷ್ಟು ಮಂದಿ ಒಳಗೆ ಯಾರು ಯೋಗ ಮಾಡ್ತಾರೆ ಹೇಳಿ? ಎಷ್ಟು ಜನ ಯೋಗ ಪ್ರಾಕ್ಟೀಸ್ ಮಾಡ್ತೀರಿ? ಯೋಗಾಭ್ಯಾಸ ಯಾರು ಬೆಳಿಗ್ಗೆ ಯೋಗ ಮಾಡೋ ಚಪ್ಪಾಳೆ, ಇದು ಇಂಡಿಯನ್ಸ್ ಅಂದ್ರೆ. ಎತ್ರಿ ಹೇಳಿ, ಅದಕ್ಕೆ ಎಷ್ಟು ಜನ ಮಾಡ್ತಾರೆ? ಇಲ್ಲ ಮಾಡ್ತೀರ ಅಂದ್ರೆ ಕೈ ಹತ್ರಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ. ಇಲ್ಲ, ಇದ್ರಾಗ ಎಷ್ಟು ಜನ ಯೋಗ ಎಲ್ರು ಮಾಡ್ಬೇಕಂತೀರಿ? ಮಾಡ್ಬೇಕು ಅನ್ಕೊಂಡು ಮಾಡ್ಬೇಕು ಇಂಪಾರ್ಟೆಂಟ್. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ಏನಾಯ್ತು? ಆಗಲ್ಲ. ಅದೇ ಏನಾಯ್ತು? ಆಗಲ್ಲ, ಬೇಡ ಅದು. ಯಾಕೆ ಬೇಡ ಸರ್?
ಗೊತ್ತಾಯ್ತಿಲ್ಲ ಸರ್ ಹೇಳ್ದಂಗ ನಮ್ಮ ಸನಾತನ ಧರ್ಮದೊಳಗ ಯೋಗ ಕೊಡುಗೆ ಅದ. ಎಷ್ಟು ವರ್ಷದಿಂದ? 6 ವರ್ಷಕ್ಕಿಂತ ಹಿಂದೆ. 6 ವರ್ಷ ಅಂತ ಅಪ್ರಾಕ್ಸಿಮೇಟ್ ಆಗಿ ಹೇಳ್ಯಾರ. ಅದಕ್ಕಿಂತ ಹಿಂದೂ ಇರ್ಬೋದು, 6 ವರ್ಷಕ್ಕಿಂತ ಹಿಂದೆ. ಆನ್ಷಿಯಂಟ್ ನಮ್ಮ ಪುರಾತನ ಭಾರತದೊಳಗ ಎಲ್ಲರೂ ಪ್ರತಿಯೊಬ್ಬರು ಯೋಗ ಪ್ರಾಕ್ಟೀಸ್ ಮಾಡ್ತಿದ್ರು. ಅದಕ್ಕೆ ಅವಾಗಿನ ಜನಗಳು ಹೆಲ್ತಿ ಆಗಿದ್ರು, ಆರೋಗ್ಯಕರವಾಗಿದ್ರು. ಹೌದಾ? ಇವಾಗ ನೋಡಿರಲ್ಲ ಎಷ್ಟು ಈಸಿಯಾಗಿ ಏನಂತಾರ ರೋಗ ಬರ್ತದೆ ನಿಮಗೆಲ್ಲ. ಅದಕ್ಕೆ ಕಾರಣ ನಮ್ಮಲ್ಲಿ ಯಾವುದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಆಮೇಲೆ ಯೋಗ ಪ್ರಾಣಾಯಾಮ ಅಭ್ಯಾಸ ಇಲ್ಲ. ಸ್ಪೆಷಲಿ ಸ್ಟೂಡೆಂಟ್ಸ್ ಏನಿರ್ತಿರಲ್ಲ ನೀವು, ಈಗ ಇರ್ಬೋದಲ್ಲ 8th 9th 10th, ನೀವೆಲ್ಲ 8th 9th 10th ಸ್ಟ್ರೆಸ್ ಭಾಳ ಅದ, ಓದೋದು ಬರೆಯೋದು. ಹೌದಾ? ಅದು ಈಸಿಯಾಗಿ ಇನ್ನಷ್ಟು ಈಸಿ ಆಗ್ಬೇಕಂದ್ರೆ ಯೋಗಾಭ್ಯಾಸ ಭಾಳ ಇಂಪಾರ್ಟೆಂಟ್ ಅದ ಇವರಿಗೆ, ನಿಮ್ಗೆಲ್ಲರಿಗೂ. ಲಾಸ್ಟ್ ಇಯರ್ ಬಂದು ಪ್ರೈಮರಿ ಸ್ಕೂಲ್ ಒಳಗೆ ಹೇಳ್ಕೊಟ್ಟಿದ್ದೆ ನಾನು. ಎಷ್ಟು ಮಂದಿ ಕಂಟಿನ್ಯೂ ಮಾಡೋದು ಗೊತ್ತಿಲ್ಲ. ಪ್ರಮೋಟ್ ಆಗಿರಿ ಕಂಟಿನ್ಯೂ ಮಾಡಿದ್ರೆ ಪ್ರಾಕ್ಟೀಸ್, ಮತ್ತೆ ಕೈ ಎತ್ತಲಿಲ್ಲ ಯೋಗ. ಈ ಕಡೆಯಿಂದ ಬಿಟ್ಬಿಡೋದು. ಈಗಿನವ್ರಿಗೆ ಇವ್ರ ಹತ್ರಲ್ಲ ಎಷ್ಟು ವಯಸ್ಸು ಇರ್ಬೋದು ಇವ್ರಿಗೆ? 57 ವರ್ಷ ಇವರಿಗೆ. ಈಗ ಇನ್ನೂ ಯೋಗ ಮಾಡ್ತಾರ ನನ್ನ ಜೊತೆ. ಹೌದಾ? ಯೋಗ ಪ್ರಾಕ್ಟೀಸ್ ಮಾಡ್ತಾರೆ, ಡೈಲಿ ಯೋಗ ಪ್ರಾಕ್ಟೀಸ್ ಮಾಡ್ತಾರ, ಅಷ್ಟು ಹೆಲ್ತಿ ಆಗ್ಯದ. ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಒಳಗೆ ಎಷ್ಟು ಹೆಲ್ಪ್ ಆಗ್ಬೋದು ನಿಮಗೆ, ಓದೋದು ಬರೆಯೊಳಗೆ ಎಷ್ಟು ಹೆಲ್ಪ್ ಆಗ್ಬೋದು ಅಂತ ಗೊತ್ತಾಗ್ತದೆ. ಪ್ರಾಣಾಯಾಮ ಅಂದ್ರ, ಪ್ರಾಣ ಅಂದ್ರ ವೈಟಲ್ ಲೈಫ್ ಎನರ್ಜಿ, ಅಂದ್ರ ಶಕ್ತಿ. ಪ್ರಾಣ ಮೀನ್ಸ್ ದ ಲೈಫ್ ಫೋರ್ಸ್. ಪ್ರಾಣಾಯಾಮ ಏನು? ಆಯಾಮ ಅಂದ್ರ ಅಭ್ಯಾಸ. ಪ್ರಾಣಾಯಾಮ ಬ್ರೀದಿಂಗ್ ಟೆಕ್ನಿಕ್ ಅಂತ. ಭ್ರಮರಿ ಅಂದ್ರ ಒಂದು ನಗರಿ ಅಂತಾರಲ್ಲ, ಭ್ರಮರಿ ಒಂದು ತರಹದ ಭ್ರಮರಿ. ಅದು ಹಾರ್ಬೇಕಾದ್ರೆ ಸೌಂಡ್ ಮಾಡ್ತದೆ ನೋಡಿಲ್ಲ, ಸೌಂಡ್ ಬರ್ತದಲ್ಲ, ಗುಂಗಿ ಸೌಂಡ್ ಬರ್ತದಲ್ಲ, ಹಂಗೆ ಮಾಡ್ತೀವಿ. ನಾವೇನ್ ಮಾಡ್ತೀವಿ ಈಗ? ಷಣ್ಮುಖಿ ಮುದ್ರ ಅಂತ ಅಡಾಪ್ಟ್ ಮಾಡ್ಕೊಂತೀವಿ. ಷಣ್ಮುಖಿ ಮುದ್ರವನ್ನ ಹಾಕೋತೀವಿ. ಇದಕ್ಕೇನ್ ಮಾಡ್ಬೇಕು? ನೀವು 2 ಕಿವಿಯನ್ನ ಹೆಬ್ಬೆರಳಿಂದ ಮುಚ್ಚಬೇಕು. ಟೈಟಾಗಿ ಒತ್ತಬೇಡ್ರಿ, ತಿರುಗಿ ಮುಚ್ಚಬೇಕು, ಹೊರಗಿಂದ ಕೇಳಿಸ್ಲಾರ್ದಂಗೆ. ಹೌದಾ? ಕಣ್ಣುಗಳನ್ನ ಮಿಕ್ಕಿದ ಬೆರಳುಗಳಿಂದ ಕ್ಲೋಸ್ ಮಾಡ್ರಿ, ಇಲ್ಲ ಅಂದ್ರ ಸ್ಪ್ರೆಡ್ ಮಾಡ್ರಿ. ಮ್ಯಾಲಿನ ಇಂಡೆಕ್ಸ್ ಫಿಂಗರ್ ಏನದಲ್ಲ, ಮೇಲ ಕಣ್ಣು ಮೇಲ, ತುಟಿ ಮೇಲ, ಕೆಳಗಿನ ತುಟಿ ಮೇಲ. ಇದು ತುಂಬಾ ಕಾಂಪ್ಲಿಕೇಟ್ ಆಯ್ತಂದ್ರ ಪರವಾಗಿಲ್ಲ, ಸುಮ್ಮನೆ ಕ್ಲೋಸ್ ಮಾಡಿ. ಏನ್ ಮಾಡ್ಬೇಕು? ಬ್ರೀದ್ ಇನ್, ಉಚ್ಛ್ವಾಸ ಅಂತಾರಲ್ರಿ, ಉಚ್ಛ್ವಾಸ. ನೀವು ಉಸಿರನ್ನ ಎಳ್ಕೋಬೇಕು. ಹೆಂಗಂದ್ರ ನಿಮ್ ಲಂಗ್ಸ್ ಅದಾವಲ್ಲ, ಸೈನ್ಸ್ ಓದ್ತಿರಲ್ಲ, ಲಂಗ್ಸ್ ರೆಸ್ಪಿರೇಟರಿ ಸಿಸ್ಟಮ್, ಶ್ವಾಸಕೋಶ. ಅದನ್ನ ಒಂದು ಎಂಟಿ ಬಾಟಲ್, ಖಾಲಿ ಬಾಟಲ್ ಅಂತ ತಿಳ್ಕೊಬೇಕು. ತಿಳ್ಕೊಂಡು ನೀವು ಉಸಿರಾಡ್ಬೇಕಾದ್ರ ಹೊಟ್ಟಿ ಹೊರಗೆ ಬಂದು ಗಾಳಿ ಕೆಳಗಿನ ಭಾಗಕ್ಕೆ ಹೋಗ್ತದೆ. ಹೌದಾ? ಫಾರ್ ಎಕ್ಸಾಂಪಲ್, ಗಾಳಿ ಮೊದಲು ಕೆಳಗೆ ಹೋಗ್ಬೇಕು, ಕೆಳಗಿನ ಪಾರ್ಟಿಗೆ ಹೋಗ್ಬೇಕು, ಆಮೇಲೆ ನಡುವ, ಆಮೇಲೆ ಮ್ಯಾಲ. ಈಗ ನೀರ್ ಹಾಕಿದಾಗ ಹೆಂಗಾಗ್ತದ? ನೀರ್ ಹಾಕಿದಾಗ ಫಸ್ಟ್ ಕೆಳಗಿನ ತುಂಬ್ತದಲ್ಲ, ಆಮೇಲೆ ನಡುವ, ಆಮೇಲೆ ಮ್ಯಾಲ. ಈಗ ನಾರ್ಮಲಿ ಏನ್ ಮಾಡ್ತೀವಿ ನಾವು? ಸುಮ್ ಕುಂತಾಗ ಇಲ್ಲಿ ತನಕ ಅಷ್ಟೇ ಉಸಿರಾಡ್ತೀವಿ. ಅರ್ಥ ಆಯ್ತು? ರನ್ನಿಂಗ್ ಮಾಡ್ಬೇಕಾದ್ರ ಇಷ್ಟೇ ಉಸಿರಾಡ್ತೀವಿ, ಸುಮ್ ಕುಂತಿರ್ಬೇಕಾದ್ರೆ ಇಷ್ಟೇ ಉಸಿರಾಡ್ತೀವಿ. ಅವಾಗ ಯೋಗಿಕ್ ಬ್ರೀದಿಂಗ್ ಅಂತ ಬರ್ತದೆ, ಯೋಗಿಕ ಉಸಿರಾಟ. ಅವಾಗ ಡಯಾಫ್ರಮ್ ಅಂತ ಇರ್ತದಲ್ಲ ಆರ್ಗನ್, ಅದು ಕೆಳಗೆ ಹೋಗಿ ಗಾಳಿ ತುಂಬ್ಕೋತದ. ಹಂಗಂದ್ರೇನು? ಹೊಟ್ಟಿನ ಹೊರಗೆ ಹಾಕಿ ಅಂದ್ ಉಸಿರು ಹೇಳ್ಕೋಬೇಕು ಕುತ್ತಿಗೆ ತನಕ. ಉಸಿರು ಹೊರಗೆ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರ ಸೌಂಡ್, ಭ್ರಮರಿ ಸೌಂಡ್ ತರಬೇಕು. ಕ್ಲೋಸ್ ಮಾಡ್ಬೇಕು, ಉಸಿರಾಟ. ಉಸಿರು ಪೂರ್ತಿ ಹೊರಗೆ ಹೋಗೋ ತನಕ ಸೌಂಡ್ ಮಾಡಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೆಂಗ? ಹಲ್ಲ ಓಪನ್ ಒಳಗ, ಹಲ್ಲ ಕಚ್ಚಿಲ್ಲ ನಾನು, ಓಪನ್ ಅದ ಹಲ್ಲ, ಬರೀ ತುಟಿಗಳು ಮುಚ್ಚಾವ. ಇಲ್ಲಿ ವೈಬ್ರೇಷನ್ ಚಾಲು ಹೋಗ್ತದೆ. ವೈಬ್ರೇಷನ್ ಅದೆಲ್ಲ ಬಾಡಿ ಎಲ್ಲ ವೈಬ್ರೇಷನ್ ಕ್ರಿಯೇಟ್ ಮಾಡ್ತದ. ಇದು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದ? ಎಂಡೋಕ್ರೈನ್ ಸಿಸ್ಟಮ್ ಗೊತ್ತಲ್ಲ, ನಮ್ಮ ಹೈಪೋಥಾಲಮಸ್ ಗ್ರಂಥಿ, ಅದು ನಮ್ಮ ದೇಹದಾಗ ಬಿಡ್ಬೇಕಾಗಿರೋ ಹಾರ್ಮೋನ್ಗಳು ನೋಡಿರಲ್ಲ, ಇಷ್ಟಿಷ್ಟೇ ಇರ್ತೀರಿ. ಬೆಳವಣಿಗೆ ಯಾಕಾಗಲ್ಲ ಅಂತ ನಮ್ಮ ಬಾಡಿ ಒಳಗ ಪ್ರಾಪರ್ ಆಗಿ ಹಾರ್ಮೋನ್ ರಿಲೀಸ್ ಆಗಲ್ಲ. ಇದೇನ್ ಮಾಡ್ತದ? ಆ ಹಾರ್ಮೋನ್ ರಿಲೀಸ್ ಮಾಡಿ ನಿಮ್ಮ ಬಾಡಿನ ಕಾಮಾಗಿ ಮಾಡ್ತದ. ಕಾನ್ಸಂಟ್ರೇಷನ್, ನಿಮ್ಮ ಧ್ಯಾನವನ್ನ ಇನ್ಕ್ರೀಸ್ ಮಾಡ್ತದೆ. ಹೌದಾ? ಪ್ರಾಕ್ಟೀಸ್ ಮಾಡೋಣ. ಈಗ ನೀವೆಲ್ಲರೂ ಕಿವಿ ಮತ್ತು
ಕಣ್ಣುಗಳನ್ನ ಕ್ಲೋಸ್ ಮಾಡ್ತೀರಿ. ಕ್ಲೋಸ್ ಮಾಡಿ 10ರಿಂದ 15 ರೌಂಡು ಮಾಡ್ತೀವಿ. ಅರ್ಥ ಆಯ್ತಾ ಎಲ್ಲರೂ? ಇವನ್ ಟೀಚರ್ಸ್ ಕ್ಯಾನ್ ಜಾಯಿನ್ ಇಫ್ ಯು ವಾಂಟ್. ಕ್ಲೋಸ್ ಮಾಡ್ರಿ ಟೇಬಲ್ಗಳನ್ನ. ನಾನು ನೋಡ್ತಿರ್ತೀನಿ, ನಾನು ಮಾಡಲ್ಲ, ಬರೀ ನಾನು ಗೈಡ್ ಮಾಡ್ತೀನಿ ಅಷ್ಟೇ. ಆಮೇಲೆ ಕಣ್ಣುಗಳನ್ನ ಕ್ಲೋಸ್ ಮಾಡ್ರಿ ಟೇಬಲ್ಗಳಿಂದ. ವೆರಿ ಗುಡ್. ಬ್ರೀದ್ ಇನ್, ಉಸಿರು ಎಳ್ಕೊಳ್ಳಿ, ಕೆಳಗಡೆಯಿಂದ ಪೂರ್ತಿ ಮೇಲೆ ಸ್ಟಾರ್ಟ್. ಎಲ್ಲರೂ ಕೈಗಳನ್ನು ರಬ್ ಮಾಡ್ರಿ. ಹಿಂಗೆ ಕಣ್ಣು ಮೇಲೆ ಮಚ್ಕೋರಿ. ಹೆಂಗ ಅನಿಸ್ತದ? ಯಾರೋ ಒಬ್ರು ಎಕ್ಸ್ಪ್ರೆಸ್ ಮಾಡ್ರಿ. ಯಾರಿಗೆ ಏನು ಹೇಳಕ್ಕೆ ಏನ್ ಅನಿಸ್ತು ಅಂತ ಈ ಪ್ರಾಣಾಯಾಮ ಮಾಡಿದ್ರೆ ಏನು ಅನಿಸ್ತು? ಏನ್ ಫೀಲ್ ಅನಿಸ್ತು? ಏನ್ ಅನಿಸ್ತು? ಪ್ರಾಣಾಯಾಮ ಮಾಡಕ್ಕಿಂತ ಮೊದಲು ಹೆಂಗಿತ್ತು, ಈಗ ಮಾಡಿದ್ಮೇಲೆ ಹೆಂಗಾಗ್ತದೆ? ಏನ್ ಫೀಲ್ ಆಗಿದೆ? ಏನ್ ಅನಿಸ್ತು ಹೇಳಿ. ಕೆಮ್ಮುಂಟದ್ರ ಅವ್ರಿಗೆ. ಕಣ್ಮಂಚ್ ಅದು ಆಯ್ತಾಯ್ತು ಅಷ್ಟೇ. ಕೇಳಿ ನೋಡ್ರಿ, ದಿನ ಯೋಗಾಭ್ಯಾಸ ಮಾಡೋದ್ರಿಂದ ಪ್ರಾಣಾಯಾಮ ನಿಮ್ಮ ಉಸಿರಾಟ. ನಮ್ಮ ಜೀವನ ಎಲ್ಲಿಗೆ ಸ್ಟಾರ್ಟ್ ಆಗ್ತದ? ಫಸ್ಟ್ ಉಸಿರು ಹೇಳ್ಕೊಂಡಾಗ. ಅರ್ಥ ಆಯ್ತು? ಯಾವಾಗ ಮುಗೀತದ? ಲಾಸ್ಟ್ ಉಸಿರು ಹೇಳ್ಕೊಂಡಾಗ. ಅರ್ಥ ಆಯ್ತಾ? ಇದ್ರ ನಡುವ ಯೋಚನೆ ಮಾಡಿದ್ರಂದ್ರ ನಿಮ್ಮ ಲೈಫ್ ಎಲ್ಲ ಇದ್ರ ಉಸಿರಾಟದ ಹಿಂದೆನೇ ಅದ. ಸಿಟ್ಟು ಬಂದಾಗ ಉಸಿರಾಡ್ತೀರಿ ಜೋರಾಗಿ, ಖುಷಿ ಆದಾಗ ಜೋರಾಗಿ ಉಸಿರಾಡ್ತೀರಿ, ರನ್ನಿಂಗ್ ಮಾಡಿದಾಗ ಉಸಿರಾಡ್ತೀರಿ. ನಿಮ್ಮ ಎಮೋಷನ್ಸ್ ನಿಮ್ ಎಲ್ಲಾನು ಉಸಿರಾಟದಂಗನೇ ಅದ. ನಿಮ್ಮ ಉಸಿರಾಟದ ಮೇಲೆ ಹಿಡಿತಾ ಇತ್ತು ಅಂದ್ರೆ ಏನು ಬೇಕಾದ್ರೂ ಮಾಡ್ಬೋದು ಲೈಫ್ ಒಳಗೆ. ಹೌದಾ? ಲಂಗ್ಸ್ ಹ್ಯಾಸ್ ಟು ಬಿ ವೆರಿ ಹೆಲ್ತಿ. ಅದಾಯ್ತಾ? ಪ್ರಾಣಾಯಾಮ ಯೋಗಾಭ್ಯಾಸ ಮಾಡಿದ್ರೆ ನಿಮ್ಮ ಲೈಫ್ ಬೆಟರ್ ಇರುತ್ತೆ. ಇನ್ನೂ ಚೆನ್ನಾಗಿ ಓದ್ಬೋದು, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಬರೋದ್ರದ ಎರಡು ಕಲಿತೀವಲ್ಲ ಇವರು ಅಲ್ಲಿ ಆಯ್ತು. ಇನ್ನೊಂದ್ಸಲ ಹೋಗತ್ತೇಳು. ಅವೆಲ್ಲ ಇನ್ನೊಂದ್ಸರಿ ಒಳಗೆ ಪಡ್ಲಿ ನಾವು ನೋಡ್ರಿ. ಇವನ ಹೆಸರು ಮಲ್ಲೇಶಿಮಮ್ಮ ಅಂತೇಳಿ. ಯಾವಾಗ ನೋಡ್ರಿ ಬರೇ ಫೋನ್ದಾಗೆ ನುಸ್ತು, ಬರೇ ಫೋನ್ದಾಗ ಅದು ಹೊಟ್ಟೆ ಬಿಟ್ಟು ಒಂದಿಟ್ಟು ನಿದ್ದೆ, ಬರೇ ನಿದ್ದೆ ಹೊಡೆಯೋದು, ಫೋನ್ ನೋಡೋದು, ಇಂಟರ್ನೆಟ್ ಆನ್ ಇಡೋದು, ಕ್ರೋಮ್ ಓಪನ್ ಮಾಡೋದು, ಏನೇನು ನೋಡ್ತಾನೆ ಏನೇನು ಬಿಡ್ತಾನ. ಆಯ್ತು ನಗ್ತಾನೆ ಹೆಂಗೆ ನೋಡ್ರಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಯಸ್. ಗುಡ್. ಬಟ್ ಬೀಜ ದೊಡ್ಡದಿರ್ತದೆ, ಅದ್ರೊಳಗೆ ಇದ್ರಲ್ಲ.